ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ NMR ಪ್ರಾಬ್ಲಮ್ಸ್ಗಳನ್ನು ಯಾವ ಥರ ಸಾಲ್ವ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಅಂದರೆ ಯಾವುದಾದ್ರೂ ಒಂದು ಮಾಲಿಕ್ಯೂಲ್ನ ಕೊಟ್ಟಿದ್ರು ಅಂತ ಅಂದ್ಕೊಡ್ರಿ, ಅದರಲ್ಲಿ NMR ಸ್ಪೆಕ್ಟ್ರನ ನಾವು ತೆಗೆದ್ವಿ ಅಂದ್ರೆ ಎಷ್ಟು ಪೀಕ್ಸ್ಗಳು ಬರ್ತವೆ, ನೆಕ್ಸ್ಟು ಅದರದ್ದು ರೇಂಜ್ ಏನಾಗಿರ್ತೈತಿ, ಸೊ ನೆಕ್ಸ್ಟು ಅಥವಾ ಯಾವುದಾದ್ರೂ ಒಂದು ನಂಬರ್ ಆಫ್ ಪೀಕ್ಸ್ ಅಥವಾ NMR ವ್ಯಾಲ್ಯೂಸ್ಗಳನ್ನ ಕೊಟ್ಟಿದ್ರು ಅಂದ್ರೆ ಅದರಿಂದ ನಾವು ಮಾಲಿಕ್ಯೂಲ್ನ ಯಾವ ಥರ ಪ್ರಿಡಿಕ್ಟ್ ಮಾಡೋದು ಅನ್ನೋದನ್ನು ಈಗ ಸ್ಟಡಿ ಮಾಡಿದ್ರೆ ಆಯಿತು. ನೋಡಿರಿ, ಈ ಒಂದು ಕ್ಲಾಸ್ ಒಳಗಡೆ ನಾನು ಸಿಂಪಲ್ ಆಗಿರುವಂಥ ಮಾಲಿಕ್ಯೂಲ್ಸ್ಗಳನ್ನು ಅಷ್ಟೇ ತೊಗೋತೀನಿ. ಸೊ ಇದು ಆಗಿದ್ದ ಮೇಲ್ಗಡೆ ಸೊ ನಾವೇನು ಮಾಡಿದ್ರೈತೆ ಅಂದರೆ ಸ್ವಲ್ಪ ಹೈಯರ್ ಲೆವೆಲ್ ಪ್ರಾಬ್ಲಮ್ಸ್ಗಳನ್ನು ಸಹಿತ ಆಮೇಲೆ ಸಾಲ್ವ್ ಮಾಡಿದ್ರೆ ಆಯ್ತು. ಈಗ ನಾವು ಮೊದಲಿಗೆ ಸೊ ಬಹಳ ಬೇಸಿಕ್ ಆಗಿರುವಂಥ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ರೆ ಆಯಿತು, ರೈಟ್. ಸೊ ಲೆಟ್ ಅಸ್ ಸಾಲ್ವ್. ಸೊ ಇಲ್ಲಿ ಮೊದಲೇದೇನಂದ್ರೆ, ಸೊ ಈಗ ನಮಗೆ ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ಕೊಟ್ಟಿದ್ರು ಅಂತ ಅಂದ್ಕೊಡ್ರಿ, ಅದರಲ್ಲಿ ನಾವೇನು ಮಾಡಬೇಕಂದ್ರೆ ನಾನ್ ಈಕ್ವಲೆಂಟ್ ಹೈಡ್ರೋಜನ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಒಂದೇದು ನಾವು ಈಗೇನು ಪ್ರಾಬ್ಲಮ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಲ್ಲ, ಸೊ ದಿಸ್ ಈಸ್ ರಿಲೇಟೆಡ್ ಟು ಮೀನ್ಸ್ HNMR ಅಂತಂದು. ಈ HNMRಗೆ ನಾವು ಪ್ರೋಟಾನ್ NMR ಅಂತಂದು ಸಹಿತ ಕರಿತೀವಿ, ಪ್ರೋಟಾನ್ NMR ಅಂತಂದು ಕರಿತೀವಿ, ಅಥವಾ 1HNMR ಅಂತಂದು ಸಹಿತ ನಾವು ಕರಿತೀವಿ ರೀ, ರೈಟ್. ಸೊ ಈಗ ನಮ್ಮ ಹತ್ರ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಡ್ರಿ, ನಾನು ಸಿಂಪ್ಲೆಸ್ಟ್ ತೊಗೋತೀನಿ. ನಾನು ಎಕ್ಸಾಂಪಲ್ CH4 ಮಾಲಿಕ್ಯೂಲ್ ತೊಗೊಂಡೆ ಅಂತ ಅಂದ್ಕೊಡ್ರಿ. ಸೊ CH4 ಮಾಲಿಕ್ಯೂಲ್ ಒಳಗಡೆ ಎಷ್ಟು ನಾನ್ ಈಕ್ವಲೆಂಟ್ ಹೈಡ್ರೋಜನ್ಸ್ಗಳಿದಾವೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸಾಂಪಲ್ ಈಗ ನಾನು ತೊಗೊಂಡೆ ಅಂತ ಅಂದ್ಕೊಡ್ರಿ. ಸೊ ಈಗ ಇಲ್ಲೊಂದು ಹೈಡ್ರೋಜನ್ ಅಂತಂದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಒಂದು ಕಾರ್ಬನ್ಗೆ 4 ಹೈಡ್ರೋಜನ್ಸ್ಗಳು ಅಟ್ಯಾಚ್ ಆಗಿದ್ದವು, ಮತ್ತು 4 ಹೈಡ್ರೋಜನ್ಸ್ಗಳದ್ದು ಕೆಮಿಕಲ್ ಎನ್ವೈರ್ನ್ಮೆಂಟ್ ಸೇಮ್ ಆಗಿರ್ತದೆ ರೀ. ಅದಕ್ಕೋಸ್ಕರ ನಾವು ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಕೆಮಿಕಲಿ ಈಕ್ವಲೆಂಟ್ ಹೈಡ್ರೋಜನ್ಸ್ ಅಂತ ಕರಿತೀವಿ, ಅಥವಾ ಮ್ಯಾಗ್ನೆಟಿಕಲಿ ಈಕ್ವಲೆಂಟ್, ಒಟ್ಟಿನಲ್ಲಿ ಈಕ್ವಲೆಂಟ್ ಹೈಡ್ರೋಜನ್ಸ್ಗಳು ಅಂತ ಕರಿತೀವಿ ರೀ. ಅದಕ್ಕೋಸ್ಕರ ಈ 4 ಹೈಡ್ರೋಜನ್ಸ್ಗಳು ಈಕ್ವಲೆಂಟ್ ಆಗಿರ್ತವೆ ರೀ. ಅದಕ್ಕೋಸ್ಕರ ನಂಬರ್ ಆಫ್ ನಾನ್ ಈಕ್ವಲೆಂಟ್ ಹೈಡ್ರೋಜನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈಸ್ 1 ಅಂತಂದ್ರೆ, ರೈಟ್. ಅಥವಾ ಇವು 4 ಸೇರಿಕೊಂಡು ಒಂದೇ ಟೈಪ್ ಇದೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ CH4 ಮಾಲಿಕ್ಯೂಲ್ಗೆ ನಾವು ಮೀನ್ಸ್ ಪ್ರೋಟಾನ್ NMRನ ನಾವು ತೆಗೆದ್ವಿ ಅಂದ್ರೆ ನಮಗೆ ಒಂದೇ ಒಂದು ಪೀಕ್ ಬರುತ್ತೆ, ರೈಟ್. ಯು ಕ್ಯಾನ್ ಸಿ ದಿಸ್ ಒನ್ ಹಿಯರ್ ವಿ ಗೋಯಿಂಗ್ ಟು ಗೆಟ್ ಓನ್ಲಿ 1 ಪೀಕ್. ಮತ್ತು ಅದ್ರ ಪೀಕ್ ರೇಂಜ್ ಏನು ಅಂತ ನಿಮಗೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಅಥವಾ ನೀವು ಇದಕ್ಕಿಂತ ಹಿಂದೆ ಒಂದು ಟೇಬಲ್ನ ನೀವು ನೆನಪಿಟ್ಕೊಂಡಿದ್ರಿ. ಸೊ 0 to 1.5 ಅಂತಂದು ಅಂದ್ರೆ ಮೀನ್ಸ್ ಆಲ್ಮೋಸ್ಟ್ 1 ಇಯರ್ ನಮಗೆ ಒಂದು ಪೀಕ್ ಬರುತ್ತೆ. ಇದು ಈಗ ನೋಡ್ರಿ, ಈಗ ಒಂದೇ ಒಂದು ಪೀಕ್ ಬರ್ತೈತಿ, ಇವೆಲ್ಲವೂ ಸೇರ್ಕೊಂಡು ಒಂದೇ ಪೀಕ್ ಬಂತ ಅಂತ ಅಂದ್ಕೊಡ್ರಿ. ಅವಾಗ ನಾವು ನೋಡ್ರಿ, ನಾವು ಇನ್ನೊಂದು ರೂಲ್ ಇದೆ ರೀ, ಅದೇನಂದ್ರೆ ಸೊ ರೂಲ್ ನಂಬರ್ 1 ಏನು ಹೇಳ್ರಿ. ಸೊ ಫಸ್ಟ್ ವಿ ನೀಡ್ ಟು ಫೈಂಡ್ ನಂಬರ್ ಆಫ್ ನಾನ್ ಈಕ್ವಲೆಂಟ್ ಹೈಡ್ರೋಜನ್ಸ್ ಅಂತಂದು. ಇಲ್ಲಿ ಈ 4 ಹೈಡ್ರೋಜನ್ಸ್ಗಳು ಈಕ್ವಲೆಂಟ್ ಇದೆ ರೀ, ಅದಕ್ಕೋಸ್ಕರ ನನಗೆ ನಂಬರ್ ಆಫ್ ನಾನ್ ಈಕ್ವಲೆಂಟ್ ಹೈಡ್ರೋಜನ್ಸ್ ಇಸ್ ಈಕ್ವಲ್ ಟು 1 ಅಂತಂದು. ಸೊ ಎರಡನೇದೇನು N+1 ರೂಲ್ ಅಂತಂದು. N ಅಂದ್ರೆ ಮೀನ್ಸ್ ನಂಬರ್ ಆಫ್ ನೇಬರಿಂಗ್ ಹೈಡ್ರೋಜನ್ಸ್ ಅಂತಂದು. ಈ ನೋಡ್ರಿ, ಈ ಕೇಸ್ ಒಳಗಡೆ ನಮಗೆ 4 ಸಹಿತ ಒಂದೇ ಥರ ಇರ್ತವೆ, ಅದಕ್ಕೋಸ್ಕರ ನಂಬರ್ ಆಫ್ ನೇಬರಿಂಗ್ ಹೈಡ್ರೋಜನ್ಸ್ ಇಸ್ ಈಕ್ವಲ್ ಟು 0. ಅದಕ್ಕೋಸ್ಕರ ನನಗೆ ಎಷ್ಟು ಪೀಕ್ ಬರುತ್ತೆ, ಒಂದೇ ಒಂದು ಪೀಕ್ ಬರುತ್ತೆ. ಸೊ ಹಿಯರ್ ವಿ ಗೋಯಿಂಗ್ ಟು ಗೆಟ್ ಓನ್ಲಿ 1 ಪೀಕ್, ದಟ್ ಈಸ್ ಈಗ ಒಂದೇ ಒಂದು ಪೀಕ್ ಬಂತ ಅಂತ ಅಂದ್ಕೊಂಡ್ರೆ ಇದಕ್ಕೆ ನಾವು ಸಿಂಗ್ಲೆಟ್ ಅಂತ ಕರಿತೀವಿ ರೀ. ಸೊ ಸಿಂಗ್ಲೆಟ್ ಕರೆಸ್ಪಾಂಡ್ಸ್ ಟು 4 ಹೈಡ್ರೋಜನ್ಸ್. ನೆಕ್ಸ್ಟ್ ಇದ್ರ ಶಿಫ್ಟ್ ವ್ಯಾಲ್ಯೂ ಎಷ್ಟು ಬರ್ತದೆ ಹೇಳ್ರಿ, ಅದು 0.9 ಅಥವಾ 1 ppm ರೇಂಜ್ನಲ್ಲಿ ಬರ್ತದೆ ರೀ. ನೋಡಿರಿ, ಸೊ ಈಗ ನಾವು ಒಂದು ಮಾಲಿಕ್ಯೂಲ್ ಕೊಟ್ಟಿದ್ರು, ಅದರಿಂದ ನಾವು ಏನು ಮಾಡಿದ್ವಿ ಹೇಳ್ರಿ, ನಾವು ಸೊ ಅದರದ್ದು ಮೀನ್ಸು ನಂಬರ್ ಆಫ್ ಪೀಕ್ಸ್ ಎಷ್ಟು ಹೈಡ್ರೋಜನ್ಗೆ ಕರೆಸ್ಪಾಂಡ್ ಇರ್ತೈತಿ ಮತ್ತು ಶಿಫ್ಟ್ ವ್ಯಾಲ್ಯೂ ಅದೆಲ್ಲದೂ ಸಹಿತ ನಾವು ಇಲ್ಲಿಗೆ ಫೈಂಡ್ ಔಟ್ ಮಾಡಿದ್ವಿ. ಸೊ ಲೆಟ್ ಅಸ್ ಸಾಲ್ವ್ ಒನ್ ಮೋರ್ ಎಕ್ಸಾಂಪಲ್. ನೋಡಿರಿ, ಇಲ್ಲೊಂದು ತೋರಿಸ್ತೀನಿ ನಾನು ನಿಮಗೆ. ಸೊ ಎಕ್ಸಾಂಪಲ್, ಸೊ CH3 CH2Cl ಅಂತಂದೆ. ನೋಡಿರಿ, ಈ ಒಂದು ಎಕ್ಸಾಂಪಲ್ನ ನಾವು ನೋಡಿದ್ರೆ ಆಯಿತು. ಸೊ ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, ಈ ಒಂದು ಕಾರ್ಬನ್ಗೆ 3 ಹೈಡ್ರೋಜನ್ಸ್ ಅಟ್ಯಾಚ್ ಆಗಿದ್ದವು. ನೋಡಿರಿ, ಇಲ್ಲಿ ಈ ಒಂದು ಕಾರ್ಬನ್ಗೆ 3 ಹೈಡ್ರೋಜನ್ಸ್ ಅಟ್ಯಾಚ್ ಆಗಿದ್ದವು, ಈ ಒಂದು ಕಾರ್ಬನ್ಗೆ 2 ಹೈಡ್ರೋಜನ್ಸ್ ಅಟ್ಯಾಚ್ ಆಗಿದ್ದವು, ಹೌದಿಲ್ಲ ರೀ, 2 ಹೈಡ್ರೋಜನ್ಸ್ ಅಟ್ಯಾಚ್ ಆಗಿದ್ದವು. ನೋಡಿರಿ, ಈ 2 ಹೈಡ್ರೋಜನ್ಸ್ ಒಂದೇ ಥರ ಇದ್ದವು, ಬಟ್ ಇದರದ್ದು ಕೆಮಿಕಲ್ ನೇಚರ್ ಡಿಫ್ರೆಂಟ್ ಇದೆ, ಈ 3 ಹೈಡ್ರೋಜನ್ಸ್ ಕೆಮಿಕಲ್ ನೇಚರ್ ಡಿಫ್ರೆಂಟ್ ಇದೆ, ಹೌದಿಲ್ಲ ರೀ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದ್ರೆ, ಸೊ ನಂಬರ್ ಆಫ್ ನಾನ್ ಈಕ್ವಲೆಂಟ್ ಹೈಡ್ರೋಜನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈಸ್ 2 ಅಂತಂದೆ. ಇವೆರಡಕ್ಕೂ ನಾನು 1 ಸಿಂಬಾಲ್ ಕೊಡ್ತೀನಿ, A ಅಂತ ಕೊಡ್ತೀನಿ. ಇವೆಲ್ಲವಕ್ಕೂ ಸಹಿತ ನಾನು ಏನಂತ ಕೊಡ್ತೀನಿ ಅಂದರೆ BB ಅಂತ ಕೊಡ್ತೀನಿ ರೀ. ಅಂದರೆ ನನಗೆ ಟೋಟಲ್ 2 ಟೈಪ್ ಆಫ್ ಹೈಡ್ರೋಜನ್ಸ್ಗಳಿದವು, ರೈಟ್. ಸೊ ಅದಕ್ಕೋಸ್ಕರ ನಮಗೆ 2 ಟೈಪ್ ಆಫ್ ಹೈಡ್ರೋಜನ್ಸ್ಗಳಿದ್ವು ಅಂದರೆ ನನಗೆ 2 ಸಿಗ್ನಲ್ಸ್ಗಳು ಬರ್ತವೆ ರೀ, ರೈಟ್. ಸೊ 2 ಪೀಕ್ಗಳು ಬರ್ತವೆ, ಇನ್ನು ಕಂಪಲ್ಸರಿ 2 ಪೀಕ್ ಬರ್ತವೆ. ನೋಡಿರಿ, ಈ ಪೀಕ್ ಏನಿರ್ತದಲ್ಲ ಅದು ಸ್ಪ್ಲಿಟ್ ಆಗುತ್ತೆ ರೀ. ಸೊ ಅದು ಯಾಕೆ ಸ್ಪ್ಲಿಟ್ ಆಗುತ್ತೆ ಅಂದ್ರೆ, ಸೊ ಪಕ್ಕದಲ್ಲಿ ಅಂದರೆ ನೇಬರಿಂಗ್ನಲ್ಲಿ ಯಾವುದಾದ್ರೂ ಹೈಡ್ರೋಜನ್ ಇತ್ತು ಅಂತ ಅಂದ್ಕೊಳ್ರಿ, ಆ ಹೈಡ್ರೋಜನ್ ಈ ಒಂದು ಲೈನ್ ಸ್ಪ್ಲಿಟ್ ಆಗೋ ಹಂಗೆ ಮಾಡ್ತೈತೆ ರೀ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಲೈನ್ ಇದೆ ಅಲ್ಲ,
ಸೊ ಅದು ಸ್ಪ್ಲಿಟ್ ಆಗುತ್ತೆ. ಅದು ಹೆಂಗೆ ಸ್ಪ್ಲಿಟ್ ಆಗುತ್ತೆ ಅಂದರೆ ಬೇಸ್ಡ್ ಆನ್ ದಿ ನಂಬರ್ ಆಫ್ ನೇಬರಿಂಗ್ ಹೈಡ್ರೋಜನ್ಸ್ ಅಂತಂದು. ಸೊ ಈಗ ನೇಬರಿಂಗ್ ಹೈಡ್ರೋಜನ್ಸ್ ಎನ್ ಇತ್ತು ಅಂತ ಅಂದ್ಕೊಳ್ರಿ. ಸೊ ನಾವು ಕನ್ಸಿಡರ್ ಮಾಡುವಂಥ ಮೀನ್ಸ್ ಪೀಕ್ ಏನಿದೆ ಅಲ್ಲ ಅದು n+1 ಆಗಿ ಸ್ಪ್ಲಿಟ್ ಆಗುತ್ತೆ ರೀ ಅದು. ಸೊ ಅದರ ಅರ್ಥ ಏನಂದ್ರೆ ಇಲ್ಲಿ 2 ಹೈಡ್ರೋಜನ್ಸ್ಗಳದ ಹೋದಿಲ್ಲ, ಇಲ್ಲಿ 2 ಹೈಡ್ರೋಜನ್ಸ್ಗಳಿದ್ವು ಅಂದ್ರೆ ಮೀನ್ಸ್ ಈ 3 ಹೈಡ್ರೋಜನ್ಸ್ಗೆ ಏನು ಲೈನ್ ಬರ್ತೈತಲ್ಲ ಅದು 2+1 ಅಂದರೆ ಟ್ರಿಪ್ಲೆಟ್ ಆಗಿ ಸ್ಪ್ಲಿಟ್ ಆಗುತ್ತೆ ಅಂತ ನೋಡ್ರಿ. ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಟ್ರಿಪ್ಲೆಟ್ ಅಂದರೆ ಏನಂತಂದು. ಸೊ ಯು ಕ್ಯಾನ್ ಸಿ ದಿಸ್ ಒನ್ ನೋಡ್ರಿ, ನಮ್ದು ಎಕ್ಸಾಂಪಲ್ ಆಲ್ರೆಡಿ ಇತ್ತು. ಸೊ CH3, ಸೊ CH2, Cl ಅಂತಂದು. ಸೊ ಫಾರ್ ದಿಸ್ ಒನ್ ಇಲ್ಲಿ 3 ಇರೋದು 1 ಟೈಪ್ ಆಫ್ ಹೈಡ್ರೋಜನ್, ಇಲ್ಲಿ 2 ಇರೋದು 1 ಟೈಪ್ ಆಫ್ ಹೈಡ್ರೋಜನ್ ಅಂತಂದು. ನೋಡ್ರಿ ಇಲ್ಲಿ ಈಗ ಒಂದೇ ಒಂದು ಲೈನ್ ಬಂತ ಅಂತ ಅಂದ್ಕೊಡ್ರಿ, ಈ ಥರ ಇದಕ್ಕೆ ನಾವು ಸಿಂಗ್ಲೆಟ್ ಅಂತ ಕರಿತೀನಿ. ನೆಕ್ಸ್ಟ್ ಅದೇ ಟೈಪ ನಾನು ಈ ಥರ ಬರದೆ ಅಂತ ಅಂದ್ಕೊಡ್ರಿ, ಇದಕ್ಕೆ ಡಬ್ಲೆಟ್ ಅಂತ ಕರಿತೀನಿ. ಅದೇ ಟೈಪ ನಾನು ಈ ಥರ 3 ಲೈನ್ ಬರದೆ ಅಂದರೆ ಇದಕ್ಕೆ ಟ್ರಿಪ್ಲೆಟ್ ಅಂತ ಕರಿತೀನಿ. ಅದೇ ಟೈಪ 1 2 3 4 ಈ ಥರ ಬರದೆ ಅಂದರೆ ಇದಕ್ಕೆ ಕ್ವಾಟ್ಲೆಟ್ ಅಂತ ಕರಿತೀನಿ. ನೆಕ್ಸ್ಟ್ ಇದಕ್ಕೆ ಕ್ವಿಂಟ್ಲೆಟ್, ಹೆಕ್ಸ್ಲೆಟ್ ಈ ಥರನೂ ಸಹಿತ ಎಲ್ಲ ಬರುತ್ತೆ. ಸೊ ಬಟ್ ಸಿಂಗ್ಲೆಟ್, ಡಬ್ಲೆಟ್, ಟ್ರಿಪ್ಲೆಟ್, ಕ್ವಾಟ್ಲೆಟ್ ಅಂತಂದು ನೋಡಿರಿ. ಇದನ್ನಷ್ಟೇ ತಿಳ್ಕೊಳ್ಳಿ ಈಗ ಸದ್ಯಕ್ಕೆ ಮಾತ್ರ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಆಲ್ರೆಡಿ 2 ಹೈಡ್ರೋಜನ್ಸ್ಗಳಿದಾವೆ, ಅದಕ್ಕೋಸ್ಕರ 2+1 ಅಂದರೆ ಏನಾಗುತ್ತೆ ಇದು ಟ್ರಿಪ್ಲೆಟ್ ಬರುತ್ತೆ. ಸೊ ಹಿಯರ್ ವಿ ಗೋಯಿಂಗ್ ಟು ಗೆಟ್ 1 ಟ್ರಿಪ್ಲೆಟ್, ನಿಮಗೆ ಕಂಪಲ್ಸರಿ 1 ಟ್ರಿಪ್ಲೆಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ 3 ಹೈಡ್ರೋಜನ್ಸ್ ಇದಕ್ಕೋಸ್ಕರ ನನಗೇನು ಬರುತ್ತೆ ಹೇಳ್ರಿ, ಅದು ಕ್ವಾಟ್ಲೆಟ್ ಬರುತ್ತೆ, ರೈಟ್. ಸೊ ಹಿಯರ್ ವಿ ಗೋಯಿಂಗ್ ಟು ಗೆಟ್ ಕ್ವಾಟ್ಲೆಟ್ ಅಂತಂದು. ಸೊ ಈಗ ನಮಗೆ ಇಷ್ಟಂದ್ರಿಗೆ ನಮಗೆ ಗೊತ್ತಾಯ್ತು ರೀ. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅದರದ್ದು ಮೀನ್ಸ್ ನಾರ್ಮಲ್ ರೇಂಜ್ ಎಷ್ಟು ಬರ್ಬೋದು ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡು ಹೇಳಬೇಕಾಗುತ್ತೆ ಅಂತಂದು. ಸೊ ನೋಡಿರಿ ಇಲ್ಲೇನು ಹೈಡ್ರೋಜನ್ಸ್ಗಳಿದಾವಲ್ಲ, ಸೊ ದೇ ಆರ್ ನಿಯರ್ ಟು ಹೆಡ್ರೋ ಆಟಮ್ ಅಂತಂದು. ಹೆಡ್ರೋ ಆಟಮ್ ನಿಯರ್ ಇತ್ತು ಅಂತ ಅಂದ್ಕೊಂಡ್ರೆ ಅದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳ್ರಿ, ಅರೌಂಡ್ ಸೊ 4.5 ನಿಯರ್ ಬರುತ್ತೆ. ಅದಕ್ಕೋಸ್ಕರ ನನಗೆ ಕ್ವಾಟ್ಲೆಟ್ ಏನಿದೆ ಅಲ್ಲ ಅದು 4.5 ವ್ಯಾಲ್ಯೂ ಆಗಿರುತ್ತೆ ಅಂತಂದು. ನೆಕ್ಸ್ಟ್ ಇಲ್ಲಿ ಏನು CH3 ಇದೆಯಲ್ಲ ಅದು ಅದರ ನೇಬರಿಂಗ್ನಲ್ಲಿ ಅಥವಾ ಅದು ಮೀನ್ಸು ಅಲ್ಕೈಲ್ ಗ್ರೂಪ್ ಟೈಪ್ ಇದೆ ರೀ ಅದು. ಅಂದರೆ ಅದ್ರ ಸುತ್ತಮುತ್ತಲು ಏನೂ ಹೆಟ್ರೋ ಐಟಮ್ಸ್ಗಳಾಗಿ ಇಲ್ಲ. ಅದಕ್ಕೋಸ್ಕರ ಇದೇನು ಟ್ರಿಪ್ಲೆಟ್ ಏನಿದೆ ಅಲ್ಲ ಇದ್ರ ರೇಂಜ್ ಎಷ್ಟಾಗಿರ್ಬೋದು ಹೇಳ್ರಿ, ಅದು 1 to 2 ರೇಂಜ್ ಒಳಗಡೆ ಬರುತ್ತೆ ಅಂತಂದ್ರೆ, ರೈಟ್. ಸೊ ಹಿಯರ್ ವಿ ಗೋಯಿಂಗ್ ಟು ಗೆಟ್ ಟ್ರಿಪ್ಲೆಟ್ ಇನ್ ದ ರೇಂಜ್ ಆಫ್ 3 ಮೀನ್ಸ್ 2 to 3 ರೇಂಜ್ ಒಳಗಡೆ ಒಂದು ಟ್ರಿಪ್ಲೆಟ್ ಬರುತ್ತೆ. ಸೊ ಅದೇ ಟೈಪ ಮೀನ್ಸು 4.5 ನಿಯರ್ ನನಗೆ ಒಂದು ಕ್ವಾಟ್ಲೆಟ್ ಬರುತ್ತೆ ಅಂತಂದ್ರೆ, ರೈಟ್. ಸೊ ಈಗ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ನಾವು ಫಸ್ಟಿಗೆ ಯಾವ್ದಾರ ಒಂದು ಮಾಲಿಕ್ಯೂಲ್ ಕೊಟ್ಟಿದ್ರೆ ಅಂದ್ರೆ ಅದನ್ನ ನಾವು ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಎಷ್ಟು ಟೈಪ್ ಆಫ್ ಹೈಡ್ರೋಜನ್ಸ್ಗಳಿದಾವೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಸೊ ಅದ್ರ ನೆಕ್ಸ್ಟು n+1 ರೂಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮೀನ್ಸ್ ಸಿಂಗ್ಲೆಟ್, ಡಬ್ಲೆಟ್, ಟ್ರಿಪ್ಲೆಟ್ ಏನಿದೆಯಲ್ಲ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕಂತಂದ್ರೆ, ರೈಟ್. ನೋಡಿ ಇದು ಮೋಸ್ಟ್ ಆಫ್ ಟೈಮ್ಸ್ ಎಲ್ಲ ಕಡೆನೂ ಸಹಿತ ಇದು ಅಪ್ಲೈ ಆಗುತ್ತೆ. ಅದೇ ನನಗೆ ಹೈಡ್ರೋಜನ್ ಮೀನ್ಸ್ ಯಾವುದದು ಬೆಂಜಿನ್, ಸಬ್ಸ್ಟಿಟ್ಯೂಟೆಡ್ ಬೆಂಜಿನ್ ಮಾಲಿಕ್ಯೂಲ್ಸ್ಗಳಿದ್ವು ಅಂತ ಅಂದ್ಕೊಟ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಾವು ಕಪ್ಲಿಂಗ್ ಕಾನ್ಸ್ಟೆಂಟು ಸಹಿತ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ವಿಲ್ ಡಿಸ್ಕಸ್ ಡೆಫಿನೆಟ್ಲಿ. ಸೊ ಲೆಟ್ ಅಸ್ ಮೂವ್ ಟು ದ ಆ್ಯಕ್ಚುಯಲ್ ಪ್ರಾಬ್ಲಮ್ಸ್. ಈಗ ಇಲ್ಲೇನು ಪ್ರಾಬ್ಲಮ್ಸ್ಗಳಿದಾವೆ ನೋಡ್ರಿ, ಅವುಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋದ್ರಾಯಿತು. ಸೊ ಲೆಟ್ ಅಸ್ ಕನ್ಸಿಡರ್ ಪ್ರಾಬ್ಲಮ್ ನಂಬರ್ 1. ನೋಡ್ರಿ ಈಗ ನೀವು ಅಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ ರೀ ಅವರು, ಬಟ್ ನಾವೇನು ಮಾಡಿದ್ರೆ ಆಯ್ತಂದ್ರೆ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಮೀನ್ಸ್ ಇದು ವ್ಯಾಲ್ಯೂಗೆ ಹೋದ್ರಾಯ್ತು ರೀ, ರೈಟ್. ಯು ಕ್ಯಾನ್ ಸಿ ದಿಸ್ ಒನ್. ಸೊ ಈಗ ಇಲ್ಲೊಂದು ಮಾಲಿಕ್ಯೂಲ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ನಾವು ಈಗೇನು ಮಾಡಬೇಕಂದ್ರೆ ನಂಬರ್ ಆಫ್ ನಾನ್ ಈಕ್ವಲೆಂಟ್ ಹೈಡ್ರೋಜನ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು. ನೋಡಿರಿ ಇದು A ಟೈಪ್, ಇದು B ಟೈಪ್. ಅಂದರೆ ನನಗೆ 2 ಸಿಗ್ನಲ್ಸ್ಗಳು ಬರ್ತವೆ. ನೋಡಿರಿ n+1 ರೂಲ್, ನೋಡಿರಿ 1ನೇ ರೂಲು ಫಾಲೋ ಮಾಡಿದ್ವಿ. ರೂಲ್ ನಂಬರ್ 1 ಈಸ್ ಓವರ್. ರೂಲ್ ನಂಬರ್ 2 n+1 ರೂಲ್ ಅಂತಂದೆ. ನೋಡಿರಿ ಇಲ್ಲಿ 1 ಹೈಡ್ರೋಜನ್ ಇದೆ, ಅದಕ್ಕೋಸ್ಕರ ಇಲ್ಲಿ ಡಬ್ಲೆಟ್ ಬರುತ್ತಾ. ಹಿಯರ್ ವಿ ಗೋಯಿಂಗ್ ಟು ಗೆಟ್ ಡಬ್ಲೆಟ್. ನೋಡಿರಿ ಇಲ್ಲಿ 3 ಇದೆ ಮೀನ್ಸ್ 2 ಹೈಡ್ರೋಜನ್ಸ್ಗಳಿದಾವೆ, ಅದಕ್ಕೋಸ್ಕರ ನನಗೆ ಇಲ್ಲಿ ಒಂದು ಟ್ರಿಪ್ಲೆಟ್ ಬರುತ್ತೆ ಅಂತ ನೋಡಿರಿ. ನೆಕ್ಸ್ಟು ಸೊ ದಿಸ್ A ಈಸ್ ಅಟ್ಯಾಚ್ ಟು ಮೀನ್ಸ್ ಕ್ಲೋರಿನ್. ಸೊ ಕ್ಲೋರಿನ್ ಹತ್ರ ಇತ್ತು ಅಂತ ಅಂದ್ಕೊಳ್ರಿ. ಸೊ ನಾವು ಅದಕ್ಕೆ ಏನು ಮಾಡ್ಬೋದು ಹೇಳ್ರಿ, ಮೀನ್ಸ್ ಅದ್ರದ್ದು ವ್ಯಾಲ್ಯೂ ಏನಿದೆ ಅಲ್ಲ ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ರೀ. ಸೊ ಇನ್ ದ ರೇಂಜ್ ಆಫ್ ಮೋರ್ ದ್ಯಾನ್ 4 5 ಅಂತಂದು, ಅದಕ್ಕೋಸ್ಕರ ಇಲ್ಲಿ 6 ಇದೆ ರೀ. ನೆಕ್ಸ್ಟು ಈ ಒಂದು ಹೈಡ್ರೋಜನ್ ಏನಿದೆಯಲ್ಲ ಇಟ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಕ್ಲೋರಿನ್ ಅಂತಂದು, ಅದಕ್ಕೋಸ್ಕರ ಇದಕ್ಕೆ ನಾವು ಹೆಟ್ರೋ ಐಟಮ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಸೊ 4.5 ನಿಯರ್ ಬರುತ್ತೆ ಅಂತ ಹೇಳ್ಬೋದು ರೀ, ರೈಟ್. ಸೊ ನಾನು ನಿಮಗೆ ಇದಕ್ಕಿಂತ ಮೊದಲಿಗೇನೋ ಒಂದು ಚಾರ್ಟ್ ಹೇಳಿದ್ದು ನೋಡಿರಿ, ಅದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ, ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳೇಬೇಕು, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಮೀನ್ಸ್ ಐ ಹೋಪ್ ಯು ಗಾಟ್ ದಿಸ್ ಒನ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಇಲ್ಲೇನಿದೆಯಲ್ಲ ಇದನ್ನ ನಾವು ಕನ್ಸಿಡರ್ ಮಾಡೋಣಂತೆ. ಇಲ್ಲಿ ನೋಡಿ ಇಲ್ಲಿ ಸೊ ನಾವು ಮೊದಲಿಗೆ ನಾನ್ ಈಕ್ವಲೆಂಟ್ ಹೈಡ್ರೋಜನ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು, ರೈಟ್. ನೋಡಿರಿ ಇಲ್ಲಿ 2 ಹೈಡ್ರೋಜನ್ಸ್ಗಳಿದಾವೆ, ಸೊ ಇದು 1 ಟೈಪ್. ಇಲ್ಲಿ 3 ಹೈಡ್ರೋಜನ್ಸ್ಗಳಿದಾವೆ, ಇದು 1 ಟೈಪ್ ಅಂತಂದು, ರೈಟ್. ಅಂದರೆ 2 ಟೈಪ್ ಆಫ್ ಹೈಡ್ರೋಜನ್ಸ್ಗಳಿದಾವೆ, ಅಂದರೆ ನನಗೆ 2 ಸಿಗ್ನಲ್ಸ್ ಬರುತ್ತೆ.
ನೋಡಿರಿ ಇದ್ರ ಪಕ್ಕದಲ್ಲಿ ಯಾವುದೂ ಹೈಡ್ರೋಜನ್ಸ್ಗಳಿಲ್ಲ, ಅದಕ್ಕೋಸ್ಕರ ಇಲ್ಲಿ ನನಗೆ ಸಿಂಗ್ಲೆಟೇ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸಹಿತ ಇದ್ರ ನೇಬರಿಂಗ್ನಲ್ಲಿ ಯಾವುದೂ ಹೈಡ್ರೋಜನ್ಸ್ಗಳಿಲ್ಲ, ಅದಕ್ಕೋಸ್ಕರ ಹಿಯರ್ ಆಲ್ಸೋ ವಿ ಗೋಯಿಂಗ್ ಟು ಗೆಟ್ ಸಿಂಗ್ಲೆಟ್ ಓನ್ಲಿ. ನೆಕ್ಸ್ಟ್ ಇದ್ರದ್ದು ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು, ಹೌದಿಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಕ್ಲೋರಿನ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿದೆ, ಅದಕ್ಕೋಸ್ಕರ 4 to 5 ರೇಂಜ್ ಒಳಗಡೆ ಬರುತ್ತೆ. ಸೊ ಫಾರ್ 2 ಹೈಡ್ರೋಜನ್ಸ್, 2 ಹೈಡ್ರೋಜನ್ಗೆ ನನಗೆ ಸಿಂಗ್ಲೆಟ್ ಬರುತ್ತೆ ಇನ್ ದ ರೇಂಜ್ ಆಫ್ 4 to 5 ಅಂತಂದು. ಇಲ್ಲೇನಿದೆ ಅಲ್ಲ, ಇದು ಯಾವುದೂ ಮೀನ್ಸ್ ಹೆಡ್ರೋ ಐಟಮ್ಗಾಗಲಿ ಆಕ್ಸಿಜನ್ಗಾಗಲಿ ಯಾವುದಕ್ಕೂ ಅಟ್ಯಾಚ್ ಆಗಿಲ್ಲ, ಅದಕ್ಕೋಸ್ಕರ ಇದ್ರ ರೇಂಜ್ ಏನಿದೆಯಲ್ಲ ಅದು 1 to 2 ರೇಂಜ್ ಒಳಗಡೆ ಬರುತ್ತೆ ಅಂತಂದು, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿರಿ ನಾವೊಂದು 5-6 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಆಯಿತು. ಸೊ ಯು ಟ್ರೈ ಒನ್ಸ್, ನೀವು ಒಂದು ಸಾರಿ ಟ್ರೈ ಮಾಡಿರಿ, ಸೊ ಟ್ರೈ ಮಾಡಾಗಿದ್ಮೇಲೆ ಕಡೆ ಇಲ್ಲಿ ಇದನ್ನು ಹೇಳ್ರಿ ಅಂತಂದು, ರೈಟ್. ಸೊ ಅಂದಾಜು ವ್ಯಾಲ್ಯೂ ಹೇಳಿದರೆ ಸಾಕಾಗುತ್ತೆ ನೀವು. ಸೊ ವಿ ಕ್ಯಾನ್ ಸಿ ದಿಸ್ ಒನ್. ಸೊ ಫಸ್ಟ್ ವಿಲ್ ಕನ್ಸಿಡರ್ ದಿಸ್ ಒನ್. ಎಷ್ಟು ಟೈಪ್ ಆಫ್ ಹೈಡ್ರೋಜನ್ಸ್ಗಳಿದಾವೆ ಅಂತಂದು ನೋಡಿರಿ, ಇಲ್ಲೊಂದು CH3 ಇದೆ, ಇಲ್ಲೊಂದು CH3 ಇದೆ. ನೆಕ್ಸ್ಟ್ ಇಲ್ಲೊಂದು CH ಇದೆ, ಇಲ್ಲೊಂದು CH2 ಇದೆ ರೀ. ಬಟ್ ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಡ್ರಿ, ಈ CH3 ಮತ್ತು ಈ CH3 ಎರಡೂ ಒಂದೇ ಟೈಪ್ ಅದಾವೆ, ಅದಕ್ಕೋಸ್ಕರ ನಾನು ಇದನ್ನ A ಅಂತಂದು ಬರ್ಕೋತೀನಿ ನಾನು. ನೆಕ್ಸ್ಟ್ ಇದು ಒಂದು ಟೈಪ್ ಆಫ್ ಹೈಡ್ರೋಜನ್, ಅದಕ್ಕೋಸ್ಕರ ಇದನ್ನ B ಅಂತ ಬರ್ಕೋತೀನಿ. ಇದು ಒಂದು ಟೈಪ್ ಆಫ್ ಹೈಡ್ರೋಜನ್, ಇದನ್ನ ನಾನು C ಅಂತ ಬರ್ಕೋತೀನಿ. ಅಂದರೆ ನನಗೆ ಟೋಟಲ್ ಎಷ್ಟು ಸಿಗ್ನಲ್ಸ್ಗಳು ಬರ್ತಾವೆ? 3 ಸಿಗ್ನಲ್ಸ್ ಬರ್ತಾವೆ ರೀ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಇಲ್ಲಿ ಇದ್ರ ಪಕ್ಕದಲ್ಲಿ ಒಂದೇ ಒಂದು ಹೈಡ್ರೋಜನ್ ಇದೆ, ಅದಕ್ಕೋಸ್ಕರ ನನಗೆ ಇಲ್ಲಿ ಒಂದು ಡಬ್ಲೆಟ್ ಬರುತ್ತೆ. ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ನೋಡಿರಿ, ಇದ್ರ ಪಕ್ಕದಲ್ಲಿ ಇಲ್ಲಿ 3 ಹೈಡ್ರೋಜನ್ಸ್, ಇಲ್ಲಿ 3 ಹೈಡ್ರೋಜನ್ಸ್, ನೆಕ್ಸ್ಟ್ ಇಲ್ಲಿ 2 ಹೈಡ್ರೋಜನ್ಸ್. ಅಂದರೆ ಎಷ್ಟಾಗುತ್ತೆ ರೀ? 6, 7, 8 ಮೀನ್ಸ್ 9 ಪೀಕ್ಗಳು ಬರಬೇಕು ರೀ. ಅಂದ್ರೆ ಮೀನ್ಸ್ ಸ್ಪ್ಲಿಟ್ ಏನಿದೆ ಅಲ್ಲ ಅದು, ಸೊ ಇಟ್ ವಿಲ್ 9 ಟೈಮ್ಸ್ ಸ್ಪ್ಲಿಟ್ ಅಂತಂದು, ರೈಟ್. ನಾನು ಮಲ್ಟಿಪ್ಲೇಟ್ ಅಂತ ಬರ್ಕೋತೀನಿ ರೀ ನಾನು, ರೈಟ್. ಸೊ ಫಾರ್ B ಪ್ರೋಟಾನ್ ಹಿಯರ್ ವಿ ಗೋಯಿಂಗ್ ಟು ಗೆಟ್ ಮಲ್ಟಿಪ್ಲೇಟ್ ಅಂತಂದು. ನೆಕ್ಸ್ಟ್ ಅದೇ ಟೈಪ ಈ 3 ಹೈಡ್ರೋಜನ್ಸ್ಗಳಿಗೆ ಇಲ್ಲಿ ಪಕ್ಕದಲ್ಲಿ ಒಂದೇ ಒಂದು ಹೈಡ್ರೋಜನ್ ಇದೆ, ಅದಕ್ಕೋಸ್ಕರ ನನಗೆ ಒಂದು ಡಬ್ಲೆಟ್ ಬರುತ್ತೆ ಅಂತಂದು, ರೈಟ್. ನೋಡಿರಿ CH2 ಏನಿದೆ ಅಲ್ಲ, ದಿಸ್ ಈಸ್ ಅಟ್ಯಾಚ್ ಟು ಹೆಟ್ರೋ ಐಟಮ್, ಅದಕ್ಕೋಸ್ಕರ ಅದರದ್ದು ವ್ಯಾಲ್ಯೂ ಏನಿದೆ ಅಲ್ಲ, ಸೊ ದಟ್ ಈಸ್ ಅರೌಂಡ್ 3 to 4 to 5 ರೇಂಜ್ನಲ್ಲಿ. ನೆಕ್ಸ್ಟ್ ಅದೇ ಟೈಪ ಇದ್ರ ಸುತ್ತಮುತ್ತಲೂ CH2 ಇದೆ ರೀ, ಅದಕ್ಕೋಸ್ಕರ ಇಟ್ಸ್ ವ್ಯಾಲ್ಯೂ ಶುಡ್ ಬಿ ಲೆಸ್ ಓನ್ಲಿ. ಸೊ 1.95 ರೇಂಜ್ನಲ್ಲಿ ಬರ್ತಾ ಇದೆ ರೀ. ನೆಕ್ಸ್ಟ್ ಈ 6 ಹೈಡ್ರೋಜನ್ಸ್ ಏನಿದಾವೆ ನೋಡಿರಿ, ಅದಕ್ಕೆ ಡೈರೆಕ್ಟಾಗಿ ಮೀನ್ಸ್ ಪ್ರೋಟಾನ್ನೇ ಅಥವಾ ಅಲ್ಕಾಲ್ ಗ್ರೂಪೇ ಅಟ್ಯಾಚ್ ಆಗಿದೆ, ಅದಕ್ಕೋಸ್ಕರ ನಮಗಿಲ್ಲಿ ಅದ್ರ ವ್ಯಾಲ್ಯೂ 1 to 2 ಅಥವಾ 1ವರೆಗೆ ಬರುತ್ತೆ ಅಂತಂದು, ರೈಟ್. ಸೊ ಲೆಟ್ ಅಸ್ ಟ್ರೈ ಒನ್ ಮೋರ್ ಎಕ್ಸಾಂಪಲ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡಿರಿ, ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಹೈ ರೆಸಲ್ಯೂಷನ್ ಸ್ಪೆಕ್ಟ್ರಕ್ಕೆಲ್ಲ ಹೋದ್ವಿ ಅಂತ ಅಂದ್ಕೊಳ್ರಿ, ಅವಾಗ ಬೇರೆ ಥರ ಬರುತ್ತೆ. ನಾವು ನಾರ್ಮಲ್ ಆಗಿ ಸ್ಟಡಿ ಮಾಡ್ತಾ ಇದ್ವಿ ಅಂದರೆ ಅವಾಗೂ ಸಹಿತ ಬೇರೆ ಥರ ಬರುತ್ತೆ ರೀ. ಇಲ್ಲಿ ನೋಡಿರಿ, ಇಲ್ಲಿ 3 ಹೈಡ್ರೋಜನ್ಸ್ಗಳದಾವು, ಇಲ್ಲಿ 3 ಹೈಡ್ರೋಜನ್ಸ್, ಇಲ್ಲಿ 3 ಹೈಡ್ರೋಜನ್ಸ್. ಬಟ್ ಈ CH3 ಎಲ್ಲ ಒಂದೇ, ಅದಕ್ಕೋಸ್ಕರ ನಾನು ಇಲ್ಲಿ ಏನು ಅಂತ ಹೇಳ್ತೀನಿ ಅಂದ್ರೆ, ಸೊ ಫಾರ್ 9 ಹೈಡ್ರೋಜನ್ಸ್ ಹಿಯರ್ ವಿ ಗೋಯಿಂಗ್ ಟು ಗೆಟ್ ಓನ್ಲಿ 1 ಸಿಂಗ್ಲೆಟ್ ಅಂತಂದು, ಯಾಕಂದರೆ ನೇಬರಿಂಗ್ ಯಾವುದೋ ಹೈಡ್ರೋಜನ್ಸ್ಗಳಿಲ್ಲ. ಸೊ ಹಿಯರ್ ವಿ ಗೋಯಿಂಗ್ ಟು ಗೆಟ್ ಓನ್ಲಿ ಸಿಂಗ್ಲೆಟ್ ಅಂತಂದೆ. ನೋಡಿರಿ, ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಡ್ರಿ, ಬೆಂಜಿನ್ ಮಾಲಿಕ್ಯೂಲ್ ಏನಿದೆ ಅಲ್ಲ, ನಾವು ಲೋ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿ ಒಳಗಡೆ ಅಂದರೆ ಸ್ಪೆಕ್ಟ್ರಾದಲ್ಲೆಲ್ಲ ನಮಗೆ ಇಲ್ಲಿ ಎಷ್ಟು ಹೈಡ್ರೋಜನ್ಸ್ಗಳಿದಾವೆ ರೀ? 1 ಹೈಡ್ರೋಜನ್, 2, 3, 4, 5 ಅಂತಂದು, ರೈಟ್. ಈಗ ನಾವು ಲೋ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿ ಒಳಗಡೆ ಎಲ್ಲ ಈ 5 ಹೈಡ್ರೋಜನ್ಸ್ಗಳಿಗೆ ನನಗೆ ಒಂದೇ ಒಂದು ಸಿಂಗ್ಲೆಟ ಬರುತ್ತೆ ರೀ. ಬಟ್ ಅದೇ ನಾನು ಹೈ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿಗಳೆಲ್ಲ ಹೋದ್ವಿ ಅಂತ ಅಂದ್ಕೊಳ್ರಿ, ಅವಾಗ ಏನಾಗುತ್ತೆ ಅಂದ್ರೆ ಅನ್ನೋದನ್ನ ಈಗ ಹೇಳ್ತೀನಿ ನಾನು ನಿಮಗೆ. ನೋಡಿರಿ, ಅವಾಗ ಏನಾಗುತ್ತೆ ಅಂದರೆ ಇಲ್ಲಿರುವಂಥ ಹೈಡ್ರೋಜನ್ ಎರಡು ಸೇಮ್, ಅದಕ್ಕೋಸ್ಕರ ನಾನು ಇದನ್ನ A ಟೈಪ್ ಅಂತ ಹೇಳಿದೆ ಅಂದರೆ ಇದನ್ನ B ಟೈಪ್ ಅಂತ ಹೇಳಬೇಕು. ಇಲ್ಲಿರೋ ಹೈಡ್ರೋಜನ್ ಸೇಮ್, ಅದಕ್ಕೋಸ್ಕರ ಇದನ್ನ ನಾನು C ಟೈಪ್ ಅಂತ ಹೇಳ್ತೀನಿ. ಇಲ್ಲಿರೋ ಹೈಡ್ರೋಜನ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಮೀನ್ಸ್ ಹೈ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿ ಒಳಗಡೆ ಎಲ್ಲ ಹೋದ್ವಿ ಅಂತ ಅಂದ್ಕೊಳ್ರಿ, ಅವಾಗ ಮೀನ್ಸ್ ನನಗೆ ಇಲ್ಲಿ 2 ಸಿಂಗ್ಲೆಟ್ ಬರೋದ್ರ ಬದಲಿಗೆ ನನಗೆ 4 ಪೀಕ್ಗಳು ಬಂದಿರ್ತಿದ್ವು ಅಂತಂದ್ರೆ, ರೈಟ್. ಬಟ್ ಇದು ನಮಗೆ ಲೋ ರೆಸಲ್ಯೂಷನ್ ಅಥವಾ ನಾವು ನಾರ್ಮಲ್ ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ನಮಗೆ 2 ಸಿಂಗ್ಲೆಟ್ ಅಂತ ಹೇಳಿದೆ ಅಂದರೆ ಅದು ಸರಿಯಾಗಿದೆ ಅಂತ ಅರ್ಥ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ಒನ್ ಮೋರ್ ಕ್ವಶನ್. So let us consider this one. Means again, so it is of same type only. ನೋಡಿರಿ, ನಾನು ಇಲ್ಲಿ ಲೋ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ CH3 ಮತ್ತು ಈ CH3 ಎರಡು ಸೇಮ್,
ಅದಕ್ಕೋಸ್ಕರ ನನಗೆ ಇದನ್ನ ಎ ಟೈಪ್ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಸಿ ಎಚ್ ಈ ಹೈಡ್ರೋಜನ್ ಇದೆಯಲ್ಲ ಇದು ಒಂದು ಟೈಪ್, ಇದು ಬಿ, ಇದು ಸಿ, ನೆಕ್ಸ್ಟ್ ಇದೆಲ್ಲ ಸೇರಿಕೊಂಡು ಇದು 1 ಅಂತಂದರೆ ಅಂದರೆ ಡಿ. ನನಗೆ ಎಷ್ಟು ಪೀಕ್ಗಳು ಬರ್ತಾವೆ ಹೇಳ್ರಿ? ಇಲ್ಲಿ 4 ಪೀಕ್ಗಳು ಬರ್ತಾವೆ. ಇಲ್ಲಿ ನೇಬರಿಂಗ್ನಲ್ಲಿ ಅಂದರೆ ಎಗೆ ನೇಬರಿಂಗ್ನಲ್ಲಿ ಒಂದೇ ಒಂದಿದೆ, ಅದಕ್ಕೋಸ್ಕರ ಡಬ್ಲೆಟ್. ನೋಡಿರಿ ಇದನ್ನು ನಾವು ಸಿಂಬಲ್ ಆಗಿನೂ ಸಹಿತ ನಾವು ಯೂಸ್ ಮಾಡ್ತೀವಿ, ಡಿ ಅಂತ ಬರಿತೀವಿ ನಾವು. ನೆಕ್ಸ್ಟು ಫಾರ್ ಬಿ ಇಲ್ಲಿ ಏನಾಗುತ್ತೆ ಅಂದ್ರೆ ಕ್ವಿಂಟ್ಲೆಟ್ ಅಂತ ಆಗುತ್ತೆ ರೀ ಅದು. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 3 ಇಲ್ಲಿ 3 ಅಂದರೆ 6 ಆಗುತ್ತೆ, ರೈಟ್. ಸೊ 6 + 1 ಅಂದರೆ ಏನಾಗುತ್ತೆ ರೀ 7 ಆಗುತ್ತೆ ಅಂದರೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೀನ್ಸ್ ಸೆಪ್ಟ್ಲೆಟ್ ಅಂತ ಕರಿತೀವಿ ರೀ, ರೈಟ್. ನೋಡಿರಿ 1 ಇತ್ತಂದ್ರೆ ಸಿಂಗ್ಲೆಟ್, 2 ಇತ್ತಂದ್ರೆ ಡಬ್ಲೆಟ್, 3 ಇತ್ತಂದ್ರೆ ಟ್ರಿಪ್ಲೆಟ್, 4 ಇತ್ತಂದ್ರೆ ಕ್ವಾರ್ಟ್ಲೆಟ್, 5 ಇತ್ತಂದ್ರೆ ಮೀನ್ಸ್ ಕ್ವಿಂಟ್ಲೆಟ್, ನೆಕ್ಸ್ಟ್ 6 ಇತ್ತಂದ್ರೆ ಸೆಕ್ಸ್ಟ್ಲೆಟ್, 7 ಇತ್ತಂದ್ರೆ ಸೆಪ್ಟೇಟ್, ನೆಕ್ಸ್ಟ್ 8 ಇತ್ತಂದ್ರೆ ಆಕ್ಟೇಟ್, 9 ಇತ್ತಂದ್ರೆ ನಾನೆಟ್ ಅಂತ ಆಗುತ್ತೆ, ರೈಟ್. 7 ಇದ್ದದಕ್ಕೋಸ್ಕರ ಏನಾಗುತ್ತೆ ಹೇಳ್ರಿ ಇದು ಸೆಪ್ಟ್ಲೇಟ್ ಅಂತ ಆಗುತ್ತೆ. ನೆಕ್ಸ್ಟ್ ಲೆಟ್ಸ್ ಕನ್ಸಿಡರ್ ದಿಸ್ ಒನ್. ಸೊ ಇಲ್ಲಿ ನೇಬರಿಂಗ್ನಲ್ಲಿ ಏನಿದೆ ಅಂದ್ರೆ ಸೊ ಹಿಯರ್ ವಿ ಹ್ಯಾವ್ ಓನ್ಲಿ 1 ಹೈಡ್ರೋಜನ್, ಅದಕ್ಕೋಸ್ಕರ ಇಲ್ಲಿ ಒಂದು ಡಬ್ಲೆಟ್ ಅಷ್ಟೇ ಬರುತ್ತೆ ರೀ. ಸೊ ಸಿಗೆ ನನಗೆ ಡಬ್ಲೆಟ್ ಬರುತ್ತೆ. ನೆಕ್ಸ್ಟು ಡಿಗೆ ನಾನು ಇಲ್ಲಿ 5 ಹೈಡ್ರೋಜನ್ಸ್ಗಳಿದ್ರೂ ಸಹಿತ ನಾನು ಸಿಂಗ್ಲೆಟ್ ಅಂತ ತಗೋತೀನಿ, ರೈಟ್. ಸೊ ಫಾರ್ ದಟ್ ರೀಸನ್ ನನಗೆ 7 ಪೀಕ್ಸ್ಗಳು ಬರ್ತವೆ ಮತ್ತು ಅದ್ರ ರೇಂಜು ಸಹಿತ ನೀವು ನೋಡ್ಬೋದು. ಇಲ್ಲಿ ಏದೇನಿದೆಯಲ್ಲ ಅದು ಮೀನ್ಸ್ 0 to 1ವರೆಗೆ ಬರುತ್ತೆ. ನೆಕ್ಸ್ಟ್ ಇಲ್ಲೇನಿದೆಯಲ್ಲ ದಿಸ್ ಈಸ್ ಆಲ್ಸೋ ಅರೌಂಡ್ 1 to 2 ಓನ್ಲಿ. ಮೀನ್ಸ್ ಇಲ್ಲೇನಿದೆಯಲ್ಲ ಇದು ಸಹಿತ ಅಷ್ಟೇ ಬರುತ್ತೆ ರೀ. ಮೀನ್ಸ್ ಇಲ್ಲಿ ಬೆಂಜನ್ ರಿಂಗ್ ಅಟ್ಯಾಚ್ ಆಗಿದ್ದಕ್ಕೋಸ್ಕರ ನನಗೆ ಅರೌಂಡ್ 2 to 3ವರೆಗೂ ಸಹಿತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬೆಂಜನ್ ರಿಂಗ್ ಏನಿದೆಯಲ್ಲ ಅದು ಮೀನ್ಸ್ 7 ಅಥವಾ 7.2ವರೆಗೆ ಬರುತ್ತೆ ಅಂತಂದ್ರೆ, ರೈಟ್. ನೋಡಿರಿ ಇಲ್ಲಿ ನಾನು ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ಪ್ರಾಬ್ಲಮ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದ್ರ ರಿಲೇಟೆಡ್ ಹೈಯರ್ ಲೆವೆಲ್ ಕಪ್ಲಿಂಗ್ ಕಾನ್ಸ್ಟೆಂಟ್ ಇರೋವಂಥ ಪ್ರಾಬ್ಲಮ್ಸ್ಗಳೇನಿದಾವಲ್ಲ ಅವನ್ನ ಮತ್ತು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ, ರೈಟ್.